अस्सलामु अलैकुम वरहमतुल्लाहि वबरकातुहू। मैं हाफिज इस्माइल आपका मेज़बान और आप देख रहे हैं पब्लिक वॉइस टीवी। चलिए नाजरीन, आज की एक अहम खबर की तरफ हम रुख करते हैं। इंगड़गी क्रॉस पर बैलबंडी रोक कर किया गया एहतजाज। सामाइन, अफजलपुर के हुदूद में आने वाला एक कस्बा इंगड़गी बे गाँव को जोड़ने वाली एक बड़ी सड़क की मरम्मत और मुख्तलिफ मुतालबात को लेकर एक एहतजाज किया गया। गांव वाले और सूबाई किसान एसोसिएशन के अहदेदारों ने मिलकर पीर के सुबह अपनी बैलगाड़ियों को रोककर सड़क को 3 घंटे तक बंद रखा, जिसके नतीजे में कई किलोमीटर तक गाड़ियां जाम रही। किसान लीडर सिद्धू दन्नूर ने खिताब करते हुए कहा कि इंगड़गी बी गांव को जोड़ने वाली ये सड़क गांव वालों के लिए लाइफलाइन है। इस पर रोज़ाना सैकड़ों लोग सफ़र करते हैं, लेकिन सड़क की हालत बदतर से बदतर हो गई है। लिहाजा इसे फिलफौर मरम्मत किया जाए, वरना हादसात का खतरा बढ़ जाएगा। इस मौके पर शरण बसप्पा ममशट्टी ने खिताब करते हुए कहा कि एक तरफ किसानों को अपनी उगाई हुई फसलों की मुनासिब कीमत नहीं मिल रही है, तो दूसरी तरफ खाद की कीमत बढ़ाकर उसे सही तरीके से पहुंचाया नहीं जा रहा। लिहाजा मरकज़ी और रियासती हुकूमत इस पर तवज्जो दें। इस एहतजाज में कई एक मुतालबात पेश किए गए। आइए देखते हैं तफसीली रिपोर्ट। ಅದಾನಿ ಅಂಬಾನಿ ಮಕ್ಕಳು, ಸಿದ್ದರಾಮಯ್ಯನ ಮಕ್ಕಳು, ಡಿ ಕೆ ಶಿವಕುಮಾರ್ ಮಕ್ಕಳು ಅಂತ ಇಲ್ಲಿ ಯಾರು ಸರಿ ದವಾಖಾನಿಂದ ಯಾರು ಆಗಲ್ಲ ಅಂದ್ರ ನಡು ಹಾದಿ ಆಗ್ಬಿತ್ತು ಅವನವನ ನಡಬರ್ಕೆ ಯಾರ ಹೊಟ್ಟೆ ತುಂಬಾ ಬಾಣತಿ ಅಂತಾರ ಗರ್ಭಿಣಿ ಇದ್ದಕ್ಕೆ ಹಾಸ್ಪಿಟಲ್ ತೊಗೊಂಡ್ ನಡು ಮಧ್ಯ ದಾರಿಯಲ್ಲಿ ಬಾಣತನ ಆಗ್ತಕ್ಕಂಥ ಪರಿಸ್ಥಿತಿ ನಿಮ್ದು ನಿರ್ಮಾಣದ ಎಂಬಲ್ಗೆ ಅವ್ರೆ, ಇದು ಸರಿಯಾದ ಕ್ರಮ ಅಲ್ಲ. ದಯವಿಟ್ಟು ನಿಮಗ ರೊಕ್ಕದ ಕೊರತೆ ಇದೆ. ನಾವು ಕೇಳ್ತೀವಿ, ನೀವು ಕಾಂಟ್ರಾಕ್ಟ್ ಗಳಿಗೆ ಹೇಳಿ ಅದನ್ನ ಅಡ್ವಾನ್ಸ್ ಆಗಿ ಕೆಲಸ ಮಾಡಿಸಿ ಆಮೇಲೆ ಬಜೆಟ್ ಬಂದಾಗ ಅದನ್ನ ರಿಕವರಿ ಮಾಡಕ್ಕೆ ನಿಮ್ಮ ನೀವು ಅಂತಕ್ಕಂಥ ಮಾತನ್ನ ಅವ್ರು ಕೇಳ್ತಾರೆ. ಗೆಳೆಯರು ಆಲ್ರೆಡಿ ಎಲ್ಲಾ ವಿಷಯನ ಪ್ರಸ್ತಾಪ ಮಾಡಿದ್ರೆ, ಬಟ್ ನಾನ್ ಹೇಳ್ತಕ್ಕಂಥ ವಿಷಯ ಇಷ್ಟೇ. ನಾನು ಕೆಲವು ಪಾಯಿಂಟ್ ಗಳನ್ನು ಮಾತ್ರ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ, ಯಾಕಂದ್ರೆ ಭಾಷಣ ಮಾಡ್ಕೊತ ಹೋದ್ರೆ ಬಳವತ್ತಾಗ್ತದ. ಮೊದಲನೇದಾಗಿ ಮುಂಗಾರು ಬಿತ್ತನೆಯನ್ನ ಪ್ರಾರಂಭ ಆಗಿದೆ. ಮುಂಗಾರು ಬಿತ್ತನೆ ಪ್ರಾರಂಭ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು 5.5 ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಬೇಕು. ಆದ್ರೆ ಕಲಬುರಗಿ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥದ್ದು 8,500 ಮೆಟ್ರಿಕ್ ಟನ್ ಗೊಬ್ಬರ ಬೇಕು. ಆದ್ರೆ ಇವತ್ತು ನಮ್ಮಲ್ಲಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಗೊಬ್ಬರನ್ನ ಬಫರ್ ಸ್ಟಾಕ್ ಇಲ್ಲ. ಹಾಗಾಗಿರೋದ್ರಿಂದ ಇವತ್ತು ಚೀನಾದಿಂದ ಗೊಬ್ಬರನ್ನ ರಫ್ತು ಮಾಡ್ತಕ್ಕಂಥದ್ದೇನಿದೆ, ಇವತ್ತು ಚೀನಾದಿಂದ ಗೊಬ್ಬರನ್ನ ರಫ್ತು ಆಗ್ತಕ್ಕಂಥದ್ದು ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಇವತ್ತು ಗೊಬ್ಬರದ ಆಕಾರನ್ನ ಎದ್ದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇದ್ರ ಜೊತೆಯಲ್ಲಿ ನಮಗೆ ಇವತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಪ್ರಚಾರ ಮಾಡ್ತಿದ್ರೆ ಇವತ್ತು DAP ಗೊಬ್ಬರ ಕಾಂಪೋಸ್ಟ್ ಇರೋದಿಲ್ಲ, ಆ ಕಾರಣಕ್ಕಾಗಿ ಆ ಗೊಬ್ಬರನ್ನ ಬಳಸಬೇಡ್ರಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ನಾವ್ ಹೇಳಕ್ಕೆ ಬಯಸ್ತಾ ಇದೀವಿ, ಇವತ್ತು ಕಾಂಪೋಸ್ಟ್ ಇರ್ತಕ್ಕಂಥದ್ದು ಗೊಬ್ಬರ 26 ಗೊಬ್ಬರ, ಅದ್ರ ಒಳಗಡೆ ಕಂಪೋಸ್ಟ್ ಇರ್ತದೆ, ಅದನ್ನ ಕಬ್ಬಿಗೆ ಬಳಸ್ಬೇಕು ಅಂತ ಹೇಳ್ತಾರೆ. ಅದ್ರ ರೇಟ್ ಎಷ್ಟು ಅಂತ ಕೇಳಿದ್ರೆ 2,250 ರೂಪಾಯಿ ಪರ್ ಬ್ಯಾಗ್. ಅದಕ್ಕೆ ನಾವು ಕೇಳ್ತಾ ಇದೀವಿ, ಕಾಂಪ್ಲೆಕ್ಸ್ ಗೊಬ್ಬರಿಗೆ ಸಬ್ಸಿಡಿ ಸಹಾಯಧನ ಕೊಡಕ್ಕೆ ಈ ಸರ್ಕಾರಕ್ಕೆ ದಾರಿ ಬರೆದತಕ್ಕಂಥ ಮಾತನ್ನ ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದೀವಿ. ಆ ಕಾರಣಕ್ಕಾಗಿ ಸಬ್ಸಿಡಿ ಕೊಡ್ಬೇಕಂತಕ್ಕಂಥ ಮಾತನ್ನ ಕೇಳಿಕೊಟ್ಟು ನಂಬರ್ 1. ನಂಬರ್ 2, DAP ಗೊಬ್ಬರನ್ನ ಬಳಸಬಾರ್ದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಾನು ಕೇಳಕ್ಕೆ ಬಯಸ್ತೀನಿ, ಇವತ್ತು ಕೃಷಿ ತಜ್ಞರು ಹೇಳ್ತಾರೆ ಮುಂಗಾರು ಬಿತ್ತನೆಗೆ ಹತ್ತಿಗೆ, ತೊಗರಿಗೆ, ಉದ್ದು, ಹೆಸರು, ಸೋಯಾಕ್ಕೆ ಕಡ್ಡಾಯವಾಗಿ 26 ಗೊಬ್ಬರ ಬರೋದಿಲ್ಲ. ಇದಕ್ಕೆ ಬೇಕಾಗಿರ್ತಕ್ಕಂಥ MOP DAP ಬೇಕು. ಹಾಗಾಗಿರೋದ್ರಿಂದ ನಾವು ಕೇಳಕ್ಕೆ ಬಯಸ್ತೀವಿ, ಅದನ್ನ 26 ಯಾವಾಗ ಬಳಸ್ತಾರ ಅಂತ ಕೇಳಿದ್ರೆ ಹೂವ, ಚಳ್ಳಿ, ಕಾಯಿ, ನೆನೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅದನ್ನು ಗೊಬ್ಬರ ಬಳಸ್ತಕ್ಕಂಥದ್ದು. ಇವತ್ತು ಸಂದರ್ಭದಲ್ಲಿ ಇವತ್ತು ಗೊಬ್ಬರ, ರಸಗೊಬ್ಬರದ ಅಭಾವ ಕೃತಕ ಸೃಷ್ಟಿ ಮಾಡಿ ಇವತ್ತು ಬ್ಲಾಕ್ ಮಾರುಕಟ್ಟೆಯಲ್ಲಿ ದುಬಾರಿ ರೇಟ್ ಅನ್ನ ಮಾರಾಟ ಮಾಡ್ತಕ್ಕಂಥ ರೀತಿ ನೀತಿ ಏನಿದೆ ರೈತ ವಿರೋಧಿ ಧೋರಣೆ ಆಗಿದೆ. ಅದನ್ನ ಖಂಡಿಸ್ತೀವಿ. ಇವತ್ತು ಗೊಬ್ಬರದ ಬೆಲೆ ಏರಿಕೆಯನ್ನ ಇಳಿಸಬೇಕು ಅಂತಕ್ಕಂಥ ಮಾತನ್ನ ಆಗ್ರಹ ಮಾಡ್ತದೆ. ಇನ್ನು ಎರಡನೇದಾಗಿ ಇವತ್ತು ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಕ್ ಕೊಟ್ಟಿದೆ ಸರ್ಕಾರ. ವಿದ್ಯುತ್ ಖಾಸಗೀಕರಣ ಮಾಡ್ತಂದ್ರೆ ನಮ್ಮ ಭಾಗದ ಕಬ್ಬು ಬೆಳೀತಕ್ಕಂಥ ರೈತರು ಯಾವುದೇ ಕಾರಣಕ್ಕೂ ಪಂಪ್ಸೆಟ್ ರೈತರನ್ನ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೀವಿ. ಆ ಕಾರಣಕ್ಕಾಗಿ ಪಂಪ್ಸೆಟ್ ರೈತರು ಉಳಿಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ವಿದ್ಯುತ್ ಖಾಸಗೀಕರಣ ಆಗ್ಬಾರ್ದು. ಅದ್ರ ಒಳಗಡೆ ಅಂತ ನೌಕರಿ ಮಾಡ್ತಕ್ಕಂಥ ನೌಕರದಾರ ಬದುಕು ಸತ್ಯಾನಾಶ ಆಗ್ತದೆ ಅಂತಕ್ಕಂಥ ಬರ್ಬಾದ್ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತೀವಿ. ವಿದ್ಯುತ್ ಖಾಸಗೀಕರಣ. ಇನ್ನ ಮೂರನೇದಾಗಿ
ಏರಿಕೆ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮೂಲಕ ನಮ್ಮ ರೈತರು ಇವತ್ತು ಮುಂಗಾರು ಬಿತ್ತನೆ ಉದ್ದು, ಹೆಸರು, ತೊಗರಿ, ಸೋಯಾ ಬಿತ್ತನೆ ಮಾಡ್ತಕ್ಕಂಥದ್ದು ಟ್ರ್ಯಾಕ್ಟರ್ ಮೂಲಕ ಮಾಡ್ತಾರ. ಇವತ್ತು ಕಬ್ಬಿನೊಳಗಡೆ ನೇಗಿಲು ಹೊಡಿತಕ್ಕಂಥದ್ದು, ಕುಂಟಿ ಹೊಡಿತಕ್ಕಂಥ ಟ್ರ್ಯಾಕ್ಟರ್ ಮೂಲಕ ಮಾಡ್ತಾರ. ಹಾಗಾಗಿರೋದ್ರಿಂದ ರೈತ ಟ್ರ್ಯಾಕ್ಟರ್ ಬಳಸ್ತಕ್ಕಂಥದ್ದು, ಅದ್ರ ಮೇಲೆ ರೈತರ ಮೇಲೆ ಬರೆ ಎಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ನಾನು ಬಯಸ್ತೀನಿ. ಇದ್ರ ಜೊತೆಯಲ್ಲಿ ಪೆಟ್ರೋಲ್ ಕೂಡ ರೈತರು ಎಣ್ಣೆ ಹೊಡಿತಕ್ಕಂಥ ಮಷಿನ್ ಗಳನ್ನ ಬಳಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಬಳಸ್ತಾರೆ. ಹಾಗಾಗಿರೋದ್ರಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಇವತ್ತು ಅನಿಲ ಗ್ಯಾಸ್ ಗಳನ್ನ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು ವಾಪಸ್ ಪಡಿಬೇಕು ಅನ್ನೋಂತ ಮಾತನ್ನ ಇವತ್ತು ಈ ಸಂದರ್ಭ ಒತ್ತಾಯನ ಮಾಡ್ತದೆ. ಇದ್ರ ಜೊತೆಯಲ್ಲಿ FID ಯನ್ನ ಮಾಡಿ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದಿದೆ. ಇವತ್ತು ನೀವು ಏನ್ ಅಫ್ಜಲ್ಪುರ್ ತಾಲೂಕಾ ಹೆದ್ದಾರಿ ಬಂದ್ ಮಾಡಿದ್ರಿ, ಸಂತೋಷ್ ಮಲ್ಗೊಂಡ್ ಅರ್ಜಿ ಕೊಟ್ಟಿದ ನಂತರ ಅದೇ ಅರ್ಜಿ ಬೇಸಿಕ್ ಮೇಲೆ ಈಗ 11:35 ಜಿಲ್ಲಾಧಿಕಾರಿಗಳನ್ನ ನಿಮ್ಮ ಮನವಿ ಪತ್ರ ಆಧಾರದಲ್ಲೇ ಎಂಟೈರ್ ನಿಮ್ಮ ಹೋರಾಟ ಏನಿದೆ ಅಂತ ಕೇಳಿದ್ರೆ ಎಂಟೈರ್ ಕಲಬುರಗಿ ಜಿಲ್ಲೆಯಾದ್ಯಂತ ಒಂದು ಮಾದರಿಯಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ನೀವೇನ್ ಇಂಗಳಿಗೆ ರಸ್ತೆಯಲ್ಲಿ ಹೋರಾಟ ಕೂತಿರಿ, ಈ ಹೋರಾಟ ಕೂತಿರೋದ್ರಿಂದ ಇವತ್ತು ಕೃಷಿ ಕಮಿಷನರ್ ಏನಿದ್ರೆ, ಅಗ್ರಿಕಲ್ಚರ್ ಕಮಿಷನರ್ ಏನಿದ್ರೆ, ಅವ್ರು ಇವತ್ತು ಡೈರೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಜಂಟಿ ನಿರ್ದೇಶಕರು ಸಮಾಜ್ ಪಟೇಲ್, ನಿಮ್ಮ ತಾಲೂಕಿನ ಎಡಿ ಕೂಡ ಅಲ್ಲಿ ಕೂತಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬಯಸ್ತಿದ್ದೀವಿ. ಆ ಕಾರಣಕ್ಕಾಗಿ ಏನು ಸಂತೋಷ್ ಮಲ್ಗೊಂಡ್ ಅರ್ಜಿ ಬಂದಿದೆ, ಸಿದ್ದರಾಮ್ ದಣ್ಣೂರ್ ಅಶೋಕ್ ಇವತ್ತು ಹೂಗಾರ ಅವರು ಹೋರಾಟ ನಡೆಸ್ತಾ ಇದಾರೆ. ಆ ಕಾರಣಕ್ಕಾಗಿ ಇದನ್ನ ತಕ್ಷಣವೇ ನೀವು ಗೊಬ್ಬರನ್ನ ಶಾರ್ಟೇಜ್ ಆಗ್ಲಾರಂತ ರೀತಿಯಲ್ಲಿ ಆ ರೈತರಿಗೆಲ್ಲರಿಗೂ ಗೊಬ್ಬರ ಕೊಡಬೇಕು, ಬ್ಲಾಕ್ ಮಾರಾಟ ಮಾಡ್ತಕ್ಕಂಥ ತಡೆಗಟ್ಟಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇವತ್ತು ಆ ರೀತಿಯಲ್ಲಿ ಒಂದು ಮೀಟಿಂಗ್ ಅನ್ನ 11:30 ಅವ್ರ ಮೀಟಿಂಗ್ ಅನ್ನ ಕರೆದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ತಮ್ಮ ಗಮನಕ್ಕೆ ತರಕ್ಕೆ ನಾನು ಬಯಸ್ತೇನೆ. ಇದ್ರ ಜೊತೆಯಲ್ಲಿ ಇವತ್ತು ಇನ್ನೊಂದೇನಂತ ಕೇಳಿದ್ರೆ, ಇವತ್ತು ಈ ಅಂಗಳಿಗೆ ಊರಿದೆ, ನಾವು ಕೇಳಕ್ಕೆ ಬಯಸ್ತೀವಿ. ಇಂಗಳಿಗೆ ಊರಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಬಡ ರೈತರ ಮಕ್ಕಳು ಯಾವುದೇ ಕಾರಣಕ್ಕೂ ಒಳ್ಳೆ ಶಿಕ್ಷಣ ಪಡಿಲಾರದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಇವತ್ತು ಈ ಇಂಗಳಿಗೆ ಊರಲ್ಲಿ ರೈತರ ಮಕ್ಕಳು, ಬಡವರ ಮಕ್ಕಳು, ಗ್ರಾಮೀಣ ಪ್ರದೇಶದ ಕೂಲಿಕಾರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಿಗೆ, ಶಾಲಾ ಕಾಲೇಜ್ಗಳಿಗೆ ಹೋಗ್ಬೇಕಾಯ್ತು ಅಂದ್ರೆ ಬಸ್ಗಳನ್ನ ಇರಲಾರ ಕಾರಣಕ್ಕಾಗಿ ಅವರು ಭವಿಷ್ಯದ ಶಿಕ್ಷಣದ ಭವಿಷ್ಯದ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಬರೆ ಎಳಿತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಹೇಳಕ್ಕೆ ಬಯಸ್ತಿದ್ವಿ, ಅಂದ್ರೆ DC ಮಕ್ಕಳೇ DC ಆಗ್ಬೇಕಾ, ತಹಸೀಲ್ದಾರ್ ಮಕ್ಕಳೇ ತಹಸೀಲ್ದಾರ್ ಆಗ್ಬೇಕಾ, ಪೊಲೀಸರ ಮಕ್ಕಳೇ ಪೊಲೀಸರು ಆಗ್ಬೇಕಾ, ಡಾಕ್ಟರ್ ಮಕ್ಕಳೇ ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಮಕ್ಕಳೇ ಇಂಜಿನಿಯರ್ ಆಗ್ಬೇಕಂತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ತುಂಬಾ ಸಂಕಷ್ಟದಲ್ಲಿರೋದ್ರಿಂದ ಇವತ್ತು ಆ ಒಂದು ಗ್ರಾಮೀಣ ಪ್ರದೇಶದ ಇಂಗಳಿಗೆ ಗ್ರಾಮದ ರೈತರ, ಬಡವರ ಮಕ್ಕಳ ಮಾನವೀಯತೆಯ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇವತ್ತು ಈ ಊರಿಗೆ ಹೋಗ್ತಕ್ಕಂಥದ್ದು ಬಸ್ಸಿನ ಸೌಲಭ್ಯ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಅವ್ರು ಕೇಳ್ತಾ ಇದಾರೆ. ಅದನ್ನ KSRTC MD ಅದನ್ನ ಮಧ್ಯ ಪ್ರವೇಶ ಮಾಡಿ ಅದನ್ನ ಬಗೆಹರಿಸಬೇಕು ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ. ಪಿ ಸುಶೀಲಾ ಮೇಡಮ್ ಅವರಿಗೂ ಕೂಡ ಇವತ್ತು ಹೋರಾಟದ ಮೂಲಕ ಆಗ್ರಹ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭಕ್ಕೆ ನಾನು ಬಯಸ್ತೀನಿ. ಇದ್ರ ಜೊತೆಯಲ್ಲಿ ರೋಡಿನ ಇವತ್ತು ಮೊಳಕಾಲ್ ತೆಗ್ಗು ಬಿದ್ದಿದೆ. ಮೊಳಕಾಲ್ ತೆಗ್ಗು ಬಿದ್ದಿರೋದ್ರಿಂದ ಹೋಗ್ತಕ್ಕಂಥ ದನಕರುಗಳಿಗೆ, ಈ ಭಾಗದ ರೈತರಿಗೆ ಓಡಾಟ ಮಾಡಕ್ಕೂ ಕೂಡ ತೊಂದರೆಯನ್ನು ಅನುಭವಿಸ್ತಾ ಇದಾರೆ. ಇವತ್ತು ಯಾರ್ದಾದ್ರೂ ಬಾಣ ತಂದಿದ್ರೆ ಸರ್ಕಾರಿ ಆಂಬುಲೆನ್ಸ್ ಅಲ್ಲಿ ಇವತ್ತು ಅಫ್ಜಲ್ಪುರ್ ಸರ್ಕಾರಿ ಗವರ್ಮೆಂಟ್ ಹಾಸ್ಪಿಟಲ್ ಆಗ್ಲಿ, ಜಿಮ್ಸ್ ಜಯದೇವ್ ಹಾಸ್ಪಿಟಲ್ ಹೋಯ್ತಕ್ಕಂಥ ಪರಿಸ್ಥಿತಿ ಆಗ್ಲಿ ಅಂತ ಒಯ್ಯೋದ್ರಲ್ಲಿ ನಡಬರ್ಕೆನೆ ಆ ಜಂಪಿನಲ್ಲಿ ಆಂಬುಲೆನ್ಸ್ ಬಿದ್ದು ಇವತ್ತು ಬಾಣತನ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ಭಯಾನಕವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಹೇಳಕ್ಕೆ ಬಯಸ್ತೀವಿ, ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಆಗ್ಲಿ, PWD ಡಿಪಾರ್ಟ್ಮೆಂಟ್ ಆಗ್ಲಿ, ಈ ಭಾಗದ ಈ ತಾಲೂಕಿನ ಶಾಸಕರಾಗಿರ್ಲಿ, ಇವ್ರು ಎಲ್ಲರೂ ಕೂಡ ಈ ಭಾಗದ ರೈತರ ಹಿತದೃಷ್ಟಿ, ಬಡವರ ಮಾನವೀಯತೆ ದೃಷ್ಟಿಯಿಂದ ಈ ರೋಡ್ ಅನ್ನ ಮಾಡಿಕೊಡಕ್ಕೆ ಮುಂದಾಗ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಹೋರಾಟದ ಮೂಲಕ ಆಗ್ರಹನ ಮಾಡ್ತಾ ಇದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇದ್ರ ಜೊತೆಯಲ್ಲಿ ಕೊನೆಯದಾಗಿ ಯಾವ ಜಲ್ ಜೀವನ್ ಮಿಷನ್ ಇದೆ, ಈ ಊರಿನಲ್ಲಿ ಕುಡಿಯುವ ನೀರಿನ ತುಂಬಾ ಹಾಹಾಕಾರ ಆಗಿರ್ತಕ್ಕಂಥದ್ದು, ನೀರಿನ ತುಂಬಾ ಗಂಭೀರತೆಯನ್ನು ಎದುರಿಸ್ತಕ್ಕಂಥದ್ದು ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಸಾರ್ವಜನಿಕರ ಕುಡಿಯುವ ನೀರಿನ ಹೆಸರಿನಲ್ಲಿ ಮನೆಗಳಿಗೆ ನಳ ಕೊಡಿಸ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಹೆಸರಿನಲ್ಲಿ ಕೇಂದ್ರ ಸರ್ಕಾರ 2,500 ಕೋಟಿ ರೂಪಾಯಿ ಜಲ್ ಜೀವನ್ ಮಿಷನ್ ಇವತ್ತು JJM ಯೋಜನೆ ಇವತ್ತು
ಹಳ್ಳ ಹಿಡಿದಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಹಾಗಾಗಿರೋದ್ರಿಂದ ಇವತ್ತು ಇಲ್ಲಿ ಶುದ್ಧವಾದ ಕುಡಿಯುವ ನೀರಿನ ಘಟಕ ಇಲ್ಲ. ಅವರು ಬಿಸ್ಲೇರಿ ಬಾಟಲ್ ನೀರು ಕುಡಿತಾರ, ಎಸಿ ರೂಮ್ ನಲ್ಲಿ ಎಸಿ ಕಾರ್ ನಲ್ಲಿ ಓಡಾಟ ಮಾಡ್ತಾರ. ವಾಸ ಮಾಡ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರನ್ನ ಶುದ್ಧೀಕರಣ ಘಟಕ ಕೊಡ್ಸಕ್ಕೆ ಇವರಿಗೆ ದಾರಿ ಬರದಂತಕ್ಕಂಥ ಮಾತನ್ನ ಹೇಳ್ಕೊತೀವಿ. ಇವತ್ತು ಆ ಇಂಗಳಿಗೆ ಊರಿನಲ್ಲಿ ಜೆಜೆಎಂ ಹೆಸರಿನಲ್ಲಿ ನನಗೆ ತಿಳಿದ ಮಟ್ಟಿಗೆ 1.5 ಕೋಟಿ ರೂಪಾಯಿ ಹಣ ಲೂಟಿ ಮಾಡಿರ್ತಕ್ಕಂಥದ್ದು ಅಂತ ಮಾತನ್ನು ಕೂಡ ಈ ಸಂದರ್ಭ ಘಂಟಾಘೋಷ ಕೇಳಕ್ಕೆ ಬಯಸ್ತೀನಿ. ಕುಡಿಯುವ ನೀರಿನ ವ್ಯವಸ್ಥೆನ ಮಾಡ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಇವೆಲ್ಲ ಹಲವಾರು ಬೇಡಿಕೆಗಳ ಆಧಾರದಲ್ಲಿ ಈ ಹೋರಾಟನ ನಡೀತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಬಯಸ್ತೀನಿ.